ಕೃಷ್ಣ
ಅವಮಾನಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಫಲವಾಗಿಟ್ಟು ಸೋತರು. ಕಾಡಿನ ವನವಾಸವೂ ಆಯಿತು, ಪರರ ಸೇವೆಯೂ ಆಯಿತು. ಉಳಿದಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ನನ್ನ ದುರಾದೃಷ್ಟದಿಂದ ಅದು ಮಣ್ಣು ಪಾಲಾಯಿತು. ಎಲ್ಲಿರುವೆ ವಾಸುದೇವ, ಅದೆಲ್ಲಿರುವೆ? ಏನಾಯಿತು ದೇವಿ? ಪ್ರಾಣೇಶ್ವರ, ರೋದಿಪೆ ಕರುಣಿ ಮಣಿಯಕ್ಕೆ ರೋದಿಪೆ ಪಾಂಚಾಲಿ ರೋದಿಪೆ ಕರುಣಿ ಮಣಿಯಕ್ಕೆ ರೋದಿಪೆ ಭಕ್ತನಾಗ್ಯ ಮೀರಿ ಸಿಗದು ಕುರುಕುಲ ಸೇರಿ ದೇವಿ ಭಕ್ತನಾಗ್ಯ ಮೀರಿ ಸಿಗದು ಕುರುಕುಲ ಸೇರಿ ಶಿಕ್ಷಿಸುವೆ ಮತಾಂಧರ ತತ್ತಲಾಗದೆ ಚಿಂತೆಗೆ ಬಿಡುನಿ ಆಚಾಲಿ ತತ್ತಲಾಗದೆ ಚಿಂತೆಗೆ ಬಿಡುನಿ ಹೇಗೆ ರೋದಿಪೆ ಕರುಣಿ ಮಣಿಯಕ್ಕೆ ಹೇಗೆ ರೋದಿಪೆ ಬಿಡು ಬಿಡು ನಿನ್ನಯ ಹಡಲ ಬಗೆ ತಿಡುಬರುವುದರ ಹೊಡಲ ಬಿಡು ಬಿಡು ನಿನ್ನಯ ಹಡಲ ಬಗೆ ತಿಡುಬರುವುದರ ಹೊಡಲ ಶಿಕ್ಷಿಸುವೆ ಮತಾಂಧರ ಶಿಕ್ಷಿಸುವೆ ಮತಾಂಧರ ತತ್ತಲಾಗದೆ ಚಿಂತೆಗೆ ಬಿಡುವಿ ತತ್ತಲಾಗದೆ ಚಿಂತೆಗೆ ಬಿಡುವಿ ಹೇ ಹೇ ರೋದಿಪೆ ತರುಣಿ ಮಣಿಯಲಿ ಹೇ ಹೇ ರೋದಿಪೆ ಹೇ ಹೇ ರೋದಿಪೆ ಹೇ ಹೇ ರೋದಿಪೆ ಹೇಗೆ ಏನಾಯಿತು? ಈ ರೀತಿ ವ್ಯಸನದಿಂದಲೂ ಕಾರಣವೇನು ದೇವಿ? ಒಲಗಿಕ್ಕು ಪ್ರಚಂಡ ಪಾಂಚಾಲಿ, ಪ್ರಾಣೇಶ್ವರ, ಈ ಪ್ರಚಂಡ ಭೀಮನ ಪರಾಕ್ರಮ ನಿನಗೆ ತಿಳಿಯದೇ ದೇವಿ? ಹೊರಗಿಕ್ಕು ನಿನ್ನ ಶೌರ್ಯವನ್ನು ಮರೆತಿಯಾ? ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು ಎಷ್ಟೇ ಆಗಲಿ ಭೀಮಸೇನಲ್ಲವೇ? ದೇವಿ ಸಾಕು ನಿಲ್ಲಿಸಿ ನಿನ್ನ ಬರಿಮಡಿಯನ್ನ. ಹಿಂದೆ ನಿನಗೆ ಒದಗಿದ್ದ ವಿಪತ್ತನ್ನು ಬಗೆಹರಿಸಿದವರು ಯಾರು? ಈ ಪ್ರಚಂಡ ಭೀಮನಲ್ಲವೇ? ಅಣ್ಣನ ಅಭಿಪ್ರಾಯಕ್ಕೆ ಸಂಬಂಧಿತ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಏನೆಂದು ಭಾವಿಸಿದೆಯಾ? ಆ ಕುಂದಿ ಕವನವನ್ನು ಮುಂಡಗಳನ್ನು ಈ ನನ್ನ ಬೆಚ್ಚಲಿಗೆ ನೊಚ್ಚಲು ಮಾಡಿ ನನ್ನ ಪ್ರತಿಜ್ಞೆ ನಡೆದೇ ಹೋದರೆ ಆನು ಪ್ರಚಂಡ ಭೀಮನೇ ಅಲ್ಲ. ಪುರುಷರಿಗಿಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಪ್ರಿಯ? ವೀರರಲ್ಲಿ ವೀರರು, ಶೂರರಲ್ಲಿ ಶೂರರು, ಜಗದೇಕ ಮನ್ನನಲ್ಲವೇ? ಪಾಂಚಾಲಿ ಅಂದ್ರಾನು ಸಮರಾಂಗಣದಲ್ಲಿ ಹೋರಾಡಿ ಆ ಕುನ್ನಿ ಕವನವನ್ನು ಮುಂಡಗಳನ್ನು ಚೆಂಡಾಡಿ ಆ ದೂರ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಕಟ್ಟುವೆ ಎಂದು ನಿನ್ನನ್ನು ಕಟ್ಟುವ ಕಟ್ಟುವೆರೋ ಅಂದು ನಿನ್ನನ್ನು ಹೊಗಳಿದಂತೆ ಇಂದು ನಿನ್ನ ಹೊಗಳಿಕೆ ಮಾತು ನನಗೆ ಅನಾವಶ್ಯಕ. ಪಾಂಚಾಲಿ ಹೇಗಿಷ್ಟು ಚಿಂತಿತವಾಗಿರುವೆ? ಪಾಂಚಾಲಿ, ಪ್ರಾಣೇಶ್ವರ, ದೇವಿ ಹೇಗೆ ವಿಚಲಿತರಾಗಿರುವೆ? ಏತಕ್ಕೆ ಚಿಂತಿಪೆ ರೂಪದ ಕುಮಾರಿಯ ದೇವಿ? ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯ ಸೈರಿಸುತ್ತ ಬಾಬ ಲಾಲನ ಮಣಿಯಳೆ. ಪಾಂಚಾಲಿ ಸೈರಿಸುತ್ತ ಬಾಬ ಲಾಲನ ಮಣಿಯಳೆ. ಏತಕ್ಕೆ ಚಿಂತಿತೆ ರೂಪದ ಕುಮಾರಿಯ ದೇವಿ?
ಪಂಚ ಪಾಂಡವರ ಹರಗಿಣಿಯೆನಿಸಿ ಮನದೊಳಗೆ ತಕೆ ಮರುಗುವೆ ನೀನು ಪಾಂಚಾಲಿ. ಪಂಚ ಪಾಂಡವರ ಹರಗಿಣಿಯೆನಿಸಿ ಮನದೊಳಗೆ ತಗೆ ಮರುಗುವೆ ನೀನು ಶ್ರೀಹರಿಹಾಜ್ಞೆಯ ದೇವಿ ದ್ರುಪದ ಹರಿಹಾಜ್ಞೆಯ ಮೀರಿ ನಡೆದರೆ ಪಾಂಚಾಲಿ. ಶ್ರೀಹರಿಹಾಜ್ಞೆಯ ಮೀರಿ ನಡೆದರೆ ಧರ್ಮವು ನಮ್ಮನು ನರಳಿಸದಿರುವುದೇ. ಧರ್ಮವು ನಮ್ಮನು ನರಳಿಸದಿರುವುದೇ. ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಸೈರಿಸುತ್ತ ಬಾಬ ಲಲನಾಮಣಿಯಳೆ. ಸೈರಿಸುತ್ತ ಬಾಬ ಲಲನಾಮಣಿಯಳೆ. ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ದೇವಿ ದ್ರುಪದ ದೇವಿ. ದೇವಿ ಪಾಂಚಾಲಿ, ಹೇಗೆ ಈ ರೀತಿ ಚಿಂತಾಗ್ರಾಂತಳಾಗಿರುವೆ? ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವು ಏಕೆ ಈ ರೀತಿ ವ್ಯಥೆ ಪಡುತ್ತಿರುವೆ? ನಿನ್ನ ನೋವನ್ನು ಸಹಿಸಿಕೊ. ಇನ್ನ ಕೆಲವೇ ದಿನಗಳಲ್ಲಿ ನಿನ್ನ ಕಷ್ಟವೆಲ್ಲವೂ ಪರಿಹಾರವಾಗಿ ಸುಖದಿಂದ ಬಾಳುವೆಯಂತೆ. ಸಹೋದರರೇ, ನಾವು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡೆವು. ಈಗ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಆ ದುರ್ಯೋಧನದಿಂದ ಪಡೆದು ಸುಖದಿಂದ ಬಾಳಲು ನಿಂತುಕೊಂಡಿದ್ದೇನೆ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ನಿಮ್ಮ ಮಾತಿಗೆ ಪ್ರತ್ಯುತ್ತರವಾಗಿ ಮಾತನಾಡದು ಎಂದು ಭಾವಿಸಬೇಡಿ. ಸುರಕಿನ್ನರ ಕೆಂಪರು ಆ ಕ್ಷತ್ರಿಯ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಏ ನನ್ನ ಪಾಂಚಾಲ ರಾಜನಂದಿನನ್ನು ತೊಡೆ ಭಾ ಎಂದು ಕರೆದಲ್ಲ ಆ ಕುನ್ನಿಕವರ ಅವನ ಅಟ್ಟಾಸ ಎಷ್ಟು ಮಟ್ಟಿಗಿದೆ ಎಂದು ನಾವು ನೋಡಲೇಬೇಕು. ಅವನು ನನ್ನೊಡನೆ ಕಾದಾಡುವ ಶಕ್ತಿ ಅವನಲ್ಲಿದ್ದರೆ ಅದು ನಡೆಯುವುದು ರಣಾಂಗಣದಲ್ಲಿ. ಅವನ 99 ಮಂದಿ ಸಹೋದರರ ಮುಂಡಗಳನ್ನು ಚಂಡಾಡಿ ನನ್ನ ನೆಚ್ಚಿನ ಗತಿಯಿಂದ ನುಚ್ಚು ನೂರು ಮಾಡಿ ರಕ್ತದ ಕೋಡಿ ಏರಿಸಿಬಿಡುವೆ. ಕುರುಳ ತೌರವರನ್ನು ಮರಣ ಜಡಿಸದ ತರೆಯಲ್ಲಿರಲು ಬಿಡುವುದೇ. ಅಗ್ರಜ, ತುರುಳ ಕೌರವರನ್ನು ಮರಣ ಜಡಿಸದೆ ತರೆಯಲ್ಲಿರಲು ಬಿಡುವುದೇ. ಕಡದಳವರ ರಕ್ತಪಾನ ಮಾಡುತ್ತಿರುವುದೇ. ನಡುದಳವರ ರಕ್ತಪಾನ ಮಾಡುತ್ತಿರುವುದೇ. ಭಕ್ತಿಯ ಮುಡಿ ಮುಟ್ಟಿದವರು ಮೆಟ್ಟಿಕೊಳ್ಳುವ ಪಾದಕ್ಕೆ ಮೆಟ್ಟಿಕೊಳ್ಳುವೆ. ಪತ್ತಿಯ ಮುಡಿ ಹುಟ್ಟಿದವರು ಮೆಟ್ಟಿಕೊಳ್ಳುವೆ, ಪಾದಕ್ಕೆ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತೊಟ್ಟಿದವರು ಕುಟ್ಟಿಕೊಳ್ಳುವೆ, ಗರ್ವದಿ ತೊಡೆ ತೊಟ್ಟಿದವರು ಕುಟ್ಟಿಕೊಳ್ಳುವೆ, ಕಡೆಯಲ್ಲಿ ಕುಟ್ಟಿಕೊಳ್ಳುವೆ. ಕುರುಳ ಕೌರವರನ್ನು ಮರಣ ಜಡಿಸದೆ ಮರೆಯಲ್ಲಿರಲು ಬಿಡುವೆನೆ. ಕಡದಳವರ ರಕ್ತಪಾನ ಮಾಡುತ್ತಿರುವನೆ. ಕಡದಳವರ ರಣದಳವರ ರಕ್ತಪಾನ ಮಾಡುತ್ತಿರುವನೆ. ಆ ಭಯಂಕರವಾದ ಯುದ್ಧಕ್ಕೆ ನಾನು ಸದಾ ಸಿದ್ಧ.
ಧರ್ಮನಂದನ ಅಗ್ರಜ ಧರ್ಮನಂದನ, ನಿನ್ನ ಧರ್ಮವಾಕ್ಯ ಪರಿಪಾಲನೆ ನಮ್ಮ ಉದ್ದೇಶವಾದರೂ ಆ ಕಳವಿರೋಧಿ ಕೌರವರ ಶಿರಗಳನ್ನು ಕಡಿಯದೆ ಬಿಡುವುದಿಲ್ಲ. ಸತ್ಯವಾಕ್ಯ ಪರಿಪಾಲನೆಯು ನಮ್ಮ ಧರ್ಮವಾದರೂ ಅಗ್ರದ ಭೀಮಸೇನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನಡೆದಾಚಿರಬೇಕು, ಸಂಧ್ಯಾ ಪರಿಣಾಮವು ಕೂಡದು. ಸಹೋದರರೇ, ದುಡುಕಬೇಡಿ. ನಿನ್ನ ಮನದ ಇವಿಷ್ಟೆಯನ್ನು ನಾನು ಬಲ್ಲೆ. ಆದರೆ ನಾವೇನಾದರೂ ಧರ್ಮಕ್ಕೆ ಕಟ್ಟಿಬಿದ್ದು ಯುದ್ಧವನ್ನು ಆರಂಭಿಸಿದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನಾವೇ ಕಾರಣರಾಗುವೆ. ಇರಲಿ, ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆನಂತರ ಈ ವಿಚಾರದ ಬಗ್ಗೆ ಯೋಚಿಸೋಣ. ಅದೋ ನೋಡು, ಈಗ ನಮ್ಮ ಒದಗಿರುವುದು ಶಾಂತಿ. ಅಲ್ಲಿವರೆಗೂ ಶಾಂತಿಯಿಂದ ಇರೋಣ. ಶಾಂತಿ ಶಾಂತಿ ಶಾಂತಿ, ಇನ್ನು ಬಿಟ್ಟಿಲ್ಲವೇ ನನ್ನ ಉಚಿತಂದ ಶಾಂತಿ? ನಿಮ್ಮ ಕೊಟ್ಟದ ಬಂದ ಕಟ್ಟಿಗೆ ಒಳಕಟ್ಟು ಕೊಟ್ಟವೇ ಕಷ್ಟವೇ ಸಾಕು. ನಾನು ಮಾತ್ರ ಶಾಂತಿ ಸಹನೆ ಸಹಿಸಲಾಗದು. ದುಡುಕುವುದು ಬೇಡ ಭೀಮಸೇನ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ನಂತರ ಆ ವಿಚಾರದ ಬಗ್ಗೆ ಯೋಚಿಸೋಣ. ಅದೋ ನೋಡು, ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಇತ್ತ ಕಡೆ ಬರುತ್ತಿರುವನು. ಪರಮಾತ್ಮ ವಾಸುದೇವ, ವಾಸುದೇವ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ ಧರ್ಮನಂದನ, ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ, ದೇವಕಿ ವರನಂದನ. ಪರಮಾತ್ಮ ನಂದ ಗೋಕುಲ ಮುರಳಿಯ ಗಾನಕ್ಕೆ ಮನಸೋತ ಜನರ. ಪರಮಾತ್ಮ ನಂದ ಗೋಕುಲ ಮುರಳಿಯ ಗಾನಕ್ಕೆ ಮನಸೋತ ಜನರ. ಬಂದು ಬೆಲಿಸಿಹ ಪರಮಾತ್ಮನು ನೀನೇ, ಕೃಷ್ಣ ಕೃಷ್ಣ. ಪರಮಾತ್ಮ ಬಂದು ಬೆಲಿಸಿಹ ಪರಮಾತ್ಮನು ನೀನೇ, ಬಂದು ಬೆಲಿಸಿಹ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಪರಮಾತ್ಮ ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇಂಥ ಪರದೈವ ನಿನಗಿಂತ ಬೇರಿಲ್ಲವೋ. ಪರಮಾತ್ಮ ಇಂಥ ಪರದೈವ ನಿನಗಿಂತ ಬೇರಿಲ್ಲವೋ. ನಮಿಪೆ ಮಾಧವ, ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ, ದೇವಕಿ ವರನಂದನ. ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ಕಡೆಗೂ ನಮ್ಮ ಮರೆಯನ್ನಾಲಿಸಿ ದರ್ಶನವಿತ್ತೆಯಲ್ಲ ತಂದೆ. ನೀನು ನಮ್ಮ ಮೇಲಿಟ್ಟಿರುವ ಅಭಿಮಾನಕ್ಕೆ ನಾವೆಂದಿಗೂ ಸಹ ಚಿರುಣಿಯಾಗಿರುವ ದೇವ, ಎಂದಿಗೂ ಚಿರುಣಿಯಾಗಿರುವೆವು. ಧರ್ಮನಂದನ, ಪರಮಾತ್ಮ ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಂತಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ?
ಪರಮಾತ್ಮ, ಧರ್ಮನಂದನ, ಈ ಅಸ್ಥಿರವಾದ ರಾಜ್ಯಕ್ಕೋಸ್ಕರ ಸಕಲ ಬಂಧು ಬಾಂಧವರನ್ನು ಸಮಸ್ತ ಪ್ರಜಾಕೋಟಿಯನ್ನು ಬಲಿಯಾಗಿಸುವುದು ಯಾವ ನ್ಯಾಯ ದೇವ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ದೇವ? ಧರ್ಮನಂದನ, ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಧರ್ಮನಂದನ, ಸಮರವನೊಲ್ಲೆನಯ್ಯ ಸಿರಿಸಾಂಬದ ದಾಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದವರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರವಾದ ಭೂಮಾತೆಯ ಪವಿತ್ರಗೊಳಿಸಲೆಂದು ಘೋರ ಯುದ್ಧವ ದೀಕ್ಷಿಸೆ ಸಹಿಬೆನೆ ದಿಟದಿ ಎರಡು ಸಂದಿಗೆ ಹಾಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಪರಮಾತ್ಮ ಕಾಳಗೈವುದು ಅಸಮತವೇ ನಗೆ. ಪರಮಾತ್ಮ, ಕಾಳಗೈವುದು ಅಸಮತವೇ ನಗೆ. ಚಾಲಿಸಬೇಡೆನ್ನ ಬೇಡುವೆ ದೇವ. ಪರಮಾತ್ಮ, ಚಾಲಿಸಬೇಡೆನ್ನ ಬೇಡುವೆ ದೇವ ಶಾಂತಿಯಿಂದಲೇ ಕೃಷ್ಣ 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 ಶಾಂತಿಯಿಂದಲೇ ರಾಜ್ಯವ ಪಡೆವ. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದನ ಮಾಡೆಂದು ಬೇಡುವೆ ದೇವ. ಪರಮಾತ್ಮ, ಅಂದನ ಮಾಡೆಂದು ಬೇಡುವೆ ದೇವ ಒದಗುವ ಪಾಪದ ಫಲವೇಕೆ. ಪರಮಾತ್ಮ, ಸಮರದಿಂದೊದಗುವ ಪಾಪದ ಫಲವೇಕೆ. ಕರನವು ಬೇಡವೋ ದೇವ, ಓ ದೇವ ಕದನವು ಬೇಡೆ ಮಗೆ. ಕೃಷ್ಣ 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 ಪರಮಾತ್ಮ, ಧರ್ಮನಂದನ, ನನ್ನಿಂದ ಒಂದು ಮಾತ್ರ ಜೀವಿಗೂ ಸಹ ನೋವಾಗುವುದನ್ನು ನಾನು ಸಹಿಸಲಾರದೆ. ಈ ಅಲ್ಪವಾದ ಭೂಮಿಗೋಸ್ಕರ ಭಾರತ ಭೂಮಾತೆಯ ರಕ್ತದ ಮಡುವಿನಲ್ಲಿ ಎಪ್ಪುಗಟ್ಟಿರುವ ರಕ್ತವನ್ನು ಅದು ಯಾವ ಪವಿತ್ರ ಜಲದಿಂದ ತೊಳೆದು ಪವಿತ್ರಗೊಳಿಸಲಿದೇವಾ? ಪರಮಾತ್ಮ, ಯುದ್ಧವು ಬೇಡ,
ಆ ದುರ್ಯೋಧನ ಬಳಿಗೆ ತೆರಳಿ ಏನಾದರೂ ಮಾಡಿ ಸಂಧಿಯನ್ನು ಮಾಡಿಕೊಂಡು ಬಾ. ಇದೇ ನನ್ನ ಅಭಿಮತ ದೇವ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬುದೇ ಪವಿತ್ರ ಬೋಧನೆ. ಏನು ಮಾಡಲಿ, ಕೆಡುವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಅದಂತಿರಲಿ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದುದು. ಆದರೆ ನಿನ್ನ ಸಹೋದರರ ಅಭಿಪ್ರಾಯ? ನಮ್ಮಗಳ ಅಭಿಪ್ರಾಯಕ್ಕೆ ಮಕ್ಕಳು ನಮ್ಮ ಕೊಟ್ಟು ಧರ್ಮದ ಕಟ್ಟು ನಮ್ಮನ್ನು ಕಣ್ಣು ಕಾಣದ ಅಂಗನನ್ನಾಗಿ ಮಾಡಿ ಸುಡಬೇಕು ಸುಡಬೇಕು ಈ ನಮ್ಮ 7 ಜನ್ಮವನ್ನು. ಭೀಮಸೇನ ಕೂಡ ಸಂಧಿಗೆ ಸಂಬಂಧಿಸಿದಂತೆ. ಇನ್ನು ಅರ್ಜುನ ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೇವಗಳದು. ಅವುಗಳನ್ನು ಎದುರಿಸಿ ಮುನ್ನುಗ್ಗೋಣವೆಂದರೆ ಈ ಅಗ್ರ ಜನ್ಮ ಪಟ್ಟು ನಮ್ಮನ್ನು ಮುಂದುಗಲು ಬಿಡುತ್ತಿಲ್ಲ. ಛೀ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಕೂಡ ಸಂಧಿಗೆ ಸಂಬಂಧಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ನೃಪದ ನರೇಂದ್ರ ನಂದಿನಿ, ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ
ಕೈ ಹಿಡಿದ ಧರ್ಮ ಪತ್ನಿಯನ್ನು ಧೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಮಕನನ್ನು ಕೊಂದ ಮಹಾದುರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು, ಕೈಯಲ್ಲಿ ಸೌಟು ಹಿಡಿದು ಪಾಕಶಾಲೆಗೆ ಹೋಗಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ಅದನ್ನ ಮೂಲೆಯಲ್ಲಿ ಬಿಸಿಟು, ಕಾಲಿಗೆ ಗೆಜ್ಜೆ ಕಟ್ಟಿ ಥಕಥೈ ಥಕಥೈ ಎಂದು ನರ್ತನ ಮಾಡಿ ಹೋಗಿ. ನಿಮ್ಮದು ಒಂದು ಬಾಳೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ಶಾಸನ ಸೀರೆಯ ಸೆಳೆವಾಗ ಪ್ರಾಣೇಶ್ವರ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲವಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ಅಣ್ಣ, ಸಹೋದರಿ, ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ನನಗೆ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕಣ್ಣ, ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕು. ಆಗಲಿ ಸಹೋದರಿ. ನಾನೇ ರಣಚಂಡಿಯಾಗಿ ಆ ರಣರಂಗವನ್ನು ಪ್ರವೇಶಿಸುತ್ತೇನೆ. ಆ ದುರುಳ ದುಶ್ಯಾಸನನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿಕೊಳ್ಳುತ್ತೇನೆ. ಒಂದು ವೇಳೆ ಅದು ನನ್ನಿಂದಾಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನು ಕೃಷ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಏನೇನು ಮಾಡಿಯೇ ಏಕೆ ಈಗ ಅಭಿಪ್ರಾಯ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದಳು, ನೀನು ಕೇಳಿದೆ ಅಷ್ಟೇ. ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು ಕೃಷ್ಣ? ಪ್ರಯೋಜನ ಅಪ್ರಯೋಜನವಯ ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯ. ಏಕೆ? ಇನ್ನೂ 4 ಜನ ಪತಿಗಳಿಲ್ಲವೇ? ಅವರೇ ಅದನ್ನು ನಿಭಾಯಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಅಬ್ಬಾ, ಒಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವನೇನು ಜನಗದ ದಂಡದಿ ಅದುರ್ಯೋಧನನ ತೊಡೆಯಂ ಪುಡಿಗುಟ್ಟುವನೆನು ನುಡಿದೆಯೋ ಗಂಡುಗಳು ನೀನೆಂದು ಧಂಬದ ನುಡಿದು ಭಾವ ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಎಡಿಂಬ ಮನೋಗಯ ನೋಡಿ, ಕಣ್ಣೀರ ಕರೆಯುತ್ತಿರುವಲ್ಲವೇ? ಪಾತಿಗೆ ದುರ್ಯೋಧನ ತೊಡೆಯನ್ನು ಮುರಿದು ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಕಟ್ಟವೇ ಇನ್ನ ಬಿರುಮುಡಿಯನ್ನ. ಆ ನರಕ ಬರ್ತವ ಕೇಳನ್ನ ಬಿಗುತ್ತ ತನ್ನ ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ತಲೆಗಳನ್ನು ಬಚ್ಚಿ ಹೆಣಗಳನ್ನು ದಾಹ ಮುಗಿಸಿಕೊಳ್ಳೆ. ತಲೆ ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ತಲೆಗಳನ್ನು ಬಚ್ಚಿ ಹೆಣಗಳನ್ನು ದಾಹ ಮುಗಿಸಿಕೊಳ್ಳೆ. ರಣದಾಹ ಮುಗಿಸಿಕೊಳ್ಳೆ. ಪರಮಾತ್ಮ ತುರ್ಬನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಮೇಲೆ ತುರ್ಬನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಕಂಡ ಹಲುಬುಗಳ ತುಂಡರಿಸಿ ಚಂಡಿ ದೌತಡವ ಮಾಡಿಸುವೆ. ಪರಮಾತ್ಮ ಕಂಡ ಹಲುಬುಗಳ ತುಂಡರಿಸಿ ಚಂಡಿ ದೌತಡವ ಮಾಡಿಸುವೆ.
ಹಾರ್ಗರವ ಕಾರ್ಮುಡುದಂತೆ ಹಾರ್ಬಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋಪಡಿಸಿ ಹಾರ್ಗರವ ಕಾರ್ಮೋಡದಂತೆ ಹಾರ್ಬಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋಪಡಿಸಿ ಸರ್ವ ಕಿನ್ನರವ ಕುರುವರರ ಕಾಲ್ಗಳ ಪಿಡಿದು ಸರ್ವ ಕಿನ್ನರವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರನ್ನು ಕಪ್ಪಳಿಸುವೆ ಶೂನ್ಯತೆಯ ಕುಲ ಹೇಡಿಗಳನ್ನು ಕಳೆದಂದು ಕಲೆಗಳನ್ನು ಕೊಚ್ಚಿ ಹಣಗಳನ್ನು ಕಡೆಗಿರಣ ತಾವಂಬಿಡಿಸಿಕೊಳ್ಳುವೆ ಬಲ ಶೂನ್ಯತೆಯ ಕುಲ ಹೇಡಿಗಳನ್ನು ಕಳೆದಂದು ಕಲೆಗಳನ್ನು ಕೊಚ್ಚಿ ಹಣಗಳನ್ನು ಕಡೆಗಿರಣ ತಾವಂಬಿಡಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ ಭೀಮಸೇನ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಬಾ. ಇದೇ ನನ್ನ ಸಭೆಯ ಅಭಿಮತ. ಭೀಮಸೇನ ಪಾಲಾಕ್ಷರಂ ಮೆಚ್ಚಿಸಿ ಪಡೆದ ನಾನ್ ಪಾಶುಪತಾಸ್ತವವು ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಾನ್ ವಿಜಯನೆಂಬ ಬೆಸಲ ಹರಿಗಳಂ ಹತಗೈಯಲ್ ಅಮಿತೋ ಸಾಹದಿಯ ಅನುಜರ ನೀ ಪರಿನೋಯ್ಪುದು ತರವೆ ಧರ್ಮಜಗೆ ಕೃಷ್ಣ ವಾಸುದೇವ ಪರಶುವರನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ. ಅಗ್ನಿದೇವನಿಗೆ ಕಾಂಡವನವನ್ನು ನೈವೇದ್ಯ ಮಾಡಿ ಗಾಂಡೀವಿಯನ್ನು ಪಡೆದ. ಈ ಸವ್ಯಸಾಚಿಯ ಹೃದಯದಲ್ಲಿ ಪ್ರಜ್ವಲಿಸುವ ಕ್ರೋಧಾಗ್ನಿ ಜ್ವಾಲೆಯು ಕಾಲಾಗ್ನಿಯಂತೆ ಆ ಕೌರವ ವಂಶವನ್ನು ಸುಡಲು ಸಿದ್ಧವಾಗಿ ನಿಂತಿರುವಾಗ ಆ ಕಳವಿರೋಧಿ ಪುಣ್ಯ ಕೌರವ ವಂಶವನ್ನು ನಾಶ ಮಾಡಿ ರಾಜ ಸಭೆಯಲ್ಲಿ ಆ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಆ ಒಂದು ಗಾಗೈಸಿ ನಕ್ಕನಲ್ಲ ಆ ಸೂತಪುತ್ರಗಳನ್ನ ಅವನ ಶಿರವನ್ನು ಕಡಿಯದೆ ಬಿಡುವುದಿಲ್ಲ. ವಾಸುದೇವ ಸಂಧಿಯ ಪ್ರಸ್ತಾಪವು ಕೂಡದು, ಯುದ್ಧವು ನಡೆದೇ ತಿರಬೇಕು. ಅರ್ಜುನ ಧರ್ಮನಂದನ ನೋಡಿದೆಯಾ? ಭೀಮಾರ್ಜುನ ಇಬ್ಬರು ಅಣ್ಣ ಎಂಬ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರಲ್ಲಿ ಸೇಡಿನ ಪ್ರತೀಕಾರದ ಜ್ವಾಲೆ ಹತ್ತಿ ದಗದಗನ್ನು ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳಲಾಗದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ ಧರ್ಮನಂದನ? ವಾಸುದೇವ, ಧರ್ಮನಂದನ, ಈಗ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಆದರೂ ಹಾಗಲಿ ನೀನು ನನ್ನ ಸಂಧಾನಿಯಾಗಿ ಮತ್ತೊಂದು ಸಾರಿ ದುರ್ಯೋಧನ ಬಳಿಗೆ ತೆರಳಿ ಹೇಗಾದರೂ ಮಾಡಿ ರಾಜ್ಯವನ್ನು ಕೊಡುವಂತೆ ಸಂಧಿ ಮಾಡಿಕೊಂಡು ಬಾ. ಇದೇ ನನ್ನ ಅವನು ಒಪ್ಪದಿದ್ದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. 5 ಗ್ರಾಮಗಳನ್ನು ಕೊಡಲು ನಿರಾಕರಿಸಿದರೆ 1 ಗ್ರಾಮವನ್ನಾದರೂ ಕೊಡುವಂತೆ ಕೇಳು. ಇದೇ ನನ್ನ ಅಭಿಮತ ದೇವ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಭೀಮಾರ್ಜುನ ಇಬ್ಬರ ಪ್ರತೀಕಾರದ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಅದಕ್ಕಾಗಿಯೇ ಸಂಧಿ, ಸರ್ವರ ಕ್ಷಮಕ್ಕಾಗಿ ಸಂಧ್ಯಾ, ಅದಕ್ಕಾಗಿ ಇಂದಿನ ಪುರುಸಭೆಗೆ ತಂಗಿ ಇಂದ ಚಿಂತೆಯನ್ನು ಬಿಡು. ಸಂತೈಸಲು ಸಂತಪಿಸುವೆಯೇಕೆ ಸೋದರಿ? ಗುರುರಾಜ ಸಭೆಯಲ್ಲಿ ದುರುಳ ದುಶಾಸನ, ಗುರುರಾಜ ಸಭೆಯಲ್ಲಿ ದುರುಳ ದುಶಾಸನ, ಸೀರೆಯ ಸೆಳೆಯೇ ಮೊರೆಯಿಡುತ್ತಾ ಸೀರೆಯ ಸೆಳೆಯೇ ಮೊರೆಯಿಡುತ್ತಾ ಪೊರೆಯೋ ಕೃಷ್ಣ 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 ಎನ್ನಲು
ವರದನಾಗಿ ಬಂದು ಸಲಹಿದನೆ ತಂಗಿ. ವರದನಾಗಿ ಬಂದು ಸಲಹಿದನೆ ತಂಗಿ. ಸಂತಪಿಸುವೆಯೇಕೆ ಸೋದರಿ ಚಿಂತೆ ಎಂದಿಗದೋ ಸಂತೈಸಲು ನಾನಿದೆ. ಸಂತಪಿಸುವೆಯೇಕೆ 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 ಸೋದರಿ. ತಂಗಿ, ನಿನ್ನ ಚಿಂತೆಯನ್ನು ಬಿಡು. ನಿನ್ನ ಮನೋಭಿಷ್ಟವನ್ನು ನೆರವೇರಿಸುವುದು ನನ್ನ ಜವಾಬ್ದಾರಿ. ಅದಕ್ಕಾಗಿ ಈ ದಿನ ಪುರಸಭೆ ತೆರಳುವೆನು. ಆ ದುರ್ಯೋಧನನ್ನು ಕೆರಳಿಸಿ ಸಂತಿಗೆ ಬೇಕಾದ ಸಿದ್ಧತೆಯನ್ನೇ ಮಾಡಿಕೊಂಡು ಬರುವನು. ನೀನು ಚಿಂತೆಯನ್ನು ಬಿಡು ಸಹೋದರಿ. ಹಾಗೆ ಆಗಲಿ ಅಣ್ಣ. ಬಲಿಯ ಮನೆಗೆ ವಾಮನನು ಬಂದಂತೆ ಬಲಿಯ ಮನೆಗೆ ವಾಮನನು ಬಂದಂತೆ ಭಗೀರಥನ ಸಾಹಸಕ್ಕೆ ಶ್ರೀಗಂಗೆ ಬಂದಂತೆ ಗೋಪಿಕಾಂಗನೆಯರ ಮನೆಗೆ ಗೋಪಾಲನು ಬಂದಂತೆ ನಾಮವು ಬಂದು ಎನ್ನ ನಾಲಿಗೆಯೊಳು ಮಿಂದು ಸದಾ ನಿನ್ನ ಸ್ಮರಿಸುವಂತೆ ದಯಮಾಡು ಶ್ರೀ ಪುರಂದರ ವಿಠಲ ವಿಠಲ
ಪರಮಾತ್ಮ ವಾಸುದೇವ ಬಾರೋ ಕೃಷ್ಣಯ್ಯ ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ ರಕ್ಷಕನೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಪಾದುಕವು ಕಾಲಂದಿಗೆ ಕಿರುಗೆಜ್ಜೆ ಪರಮಾತ್ಮ ಅಂದುಗೆ ಪಾದುಕವು ಕಾಲಂದಿಗೆ ಕಿರುಗೆಜ್ಜೆ ದಿಮ್ ದಿಮ್ಮಿ 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 ದಿಮಿರೆನುತ್ತಾ ಪರಮಾತ್ಮ ವಾಸುದೇವ ದಿಮ್ ದಿಮಿ 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 ದಿಮಿರೆನುತ್ತಾ ಕೊಂಗಲೂದುತ್ತಾ ಬಾರಯ್ಯ ಕೊಳ್ಳಲನ್ನೂದುತ್ತಾ ಬಾರಯ್ಯ ಕೊಂಗಲೂದುತ್ತಾ ಬಾರಯ್ಯ ಕೊಳ್ಳಲನ್ನೂದುತ್ತಾ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಒಂದುಂಗುರ ಒಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ದಿಮಿರೆನುತ್ತಾ ಕಿಂಕಿಣಿ ಕರದಲ್ಲಿ ಒಂದುಂಗುರ ಒಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ದಿಮಿರೆನುತ್ತಾ ಕೊಂಗಳಲೂದುತ್ತ ಬಾರಯ್ಯ ಕೊಂಗಳಲೂದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸಾನಿ ಉಡುಪಿಯಲ್ಲಿ ನೆಲೆಯಾಗಿ ಕೇಶವನೇ ಪರಮಾತ್ಮ ವಾಸುದೇವ ವಾಸಾನಿ ಉಡುಪಿಯಲ್ಲಿ ನೆಲೆಯಾಗಿ ಕೇಶವನ್ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪಾದ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸನ ಸಲಹಲು ಬಾರಯ್ಯ ದಾಸನ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾ
ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ಪರಮಾತ್ಮ ವಾಸುದೇವ, ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆ ಎಂದಲ್ಲದೆ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ನಿನ್ನ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ನನ್ನ ಕಂಗಳ ಹಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸಿವೆ ತಂದೆ. ಓಹೋ ಓಹೋ, ಇದೇನು ಶ್ರೀಕೃಷ್ಣ ಪರಮಾತ್ಮನು ಇಂದು ಪಾಂಡವ ರಾಯಭಾರಿಯಾಗಿ ಇದೇ ಮಾರ್ಗವಾಗಿ ಹೋಗುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳನ್ನು ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವ ಪ್ರಭು. ಹಲವಾರು ವರ್ಷಗಳಿಂದ ಘನಘೋರ ತಪಸ್ಸನ್ನಾಚರಿಸುವ ಮುನಿ ಪುಂಗವಾದಿಗಳಿಗೂ ಅಗೋಚರನಾದ ನಾನು ನಿನ್ನ ಅಣುಸೂಪಿಯಾದ ನನಗೆ ಕಾಣಿಸುವೆ ಪ್ರಭು. ಇದು ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಇದು ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸುವೆನು. ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು ಪೂಜಿತ ನಮೋ ದೇವದೇವಾ. ವಾಸುದೇವ ಪರಮಾತ್ಮ, ಸೃಷ್ಟಿಕರ್ತಾಯ ನಮೋ ನಮಃ. ದೇವದೇವಾ ಸೃಷ್ಟಿಕರ್ತಾಯ ನಮೋ ನಮಃ. ದೇವದೇವಾ ಪರಮಾತ್ಮ ವಾಸುದೇವ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ವಾಸುದೇವ. ರುಕ್ಮಿಣಿ ಲೋಲಾ ವಾರಿ ಜಮಾಲ ಪರಮಾತ್ಮ ವಾಸುದೇವ. ರುಕ್ಮಿಣಿ ಲೋಲಾ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ ಪರಮಾತ್ಮ. ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಶ್ರೀಹರಿ
ಪರಮಾತ್ಮ ವಾಸುದೇವ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತೋರಯ ಪರಮಾತ್ಮ ವಾಸುದೇವ ನೀರಜಲೋಚನ ದರುಶನ ತೋರಯ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಇದೇನು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿಬಿಡ್ತೀವಲ್ಲ ಅದಾವ ಮಹಾಪುರುಷನಿರ್ಬೋದು ಅಥವಾ ಭಕ್ತ ವಾತ್ಸಲ್ಯನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಇರಬಹುದೇ? ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ವಾಸುದೇವ ಬಂದೆಯ ತಂದೆ. ಹುಟ್ಟು ಕುರುಡನಿಗೆ ಕಣ್ಣು ಬಂದಂತಾಯಿತು, ದಾರಿದ್ರನಿಗೆ ನಿಧಿ ದೊರೆತಂತಾಯಿತು. ಈ ದೀನನ ಮರೆಯನ್ನಾಲಿಸು, ದರ್ಶನವಿತ್ತೆಯ ಪ್ರಭು. ಇದೋ ನಿನಗೆ ಧನ್ಯನಾದನು ಪ್ರಭು, ಧನ್ಯನಾದನು. ವಿದುರ, ನಿನಗೆ ಮಂಗಳವಾಗಲಿ. ನಿನ್ನ ಕೊಂಡಾಟವೂ ಆಗಿರಲಿ. ಮಾರ್ಗಾಸದಿಂದ ಬಹಳವಾಗಿ ದಣಿದು ಬಂದಿರುವರು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ವಿದುರ, ಪರಮಾತ್ಮ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತಾಯಿತು. ಪರಮಾತ್ಮ ವಿದುರ, ಸಕಲ ಲೋಕ ಭಾಗ್ಯಗಳನ್ನು ಪರಿಪಾಲಿಸುವ ನಿನಗೆ ನಿನ್ನ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಲಿ ಪರಮಾತ್ಮ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನದ ಕಡೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದದು. ನನ್ನನ್ನು ಇತ್ತಲೇ ಸೆಳೆದು ತನಿತು. ನೀನೇನು ಸಾಮಾನ್ಯನೇ ವಿದುರ. ವಿದುರ, ಪರಮಾತ್ಮ ಕೊಡಬಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಪರಮಾತ್ಮ ಕೊಡಬಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನಯ ಮನವ ಬೇಡು ಬೇಡು ಬಲ್ಲೆ ನಿನಯ ಮನವ. ವಿದುರ, ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಬೇಸಲೆ ಬಾರ್ಬೋದು. ವಿದುರ, ಎತ್ತ ಹೋದರು ಮನ ಬೇಸಲೆ ಬಾರ್ಬೋದು. ಶಕ್ತನೆ ನೆಲೆಸಿದ ವಿದುರ, ವಿದುರ, ಪರಮಾತ್ಮ ಶಕ್ತನೆ ನೆಲೆಸಿದ ಮತ್ತೆ ಸುಯೋಧನ. ವಿದುರ, ಪರಮಾತ್ಮ ಶಕ್ತನೆ ನೆಲೆಸಿದ ಮತ್ತೆ ಸುಯೋಧನ.
ಬೇಡು ಬೇಡು ಬಲ್ಲೆ ನಿನ್ನ ಮನವ ವಿದುರ 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 ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ವಾಸ ಮಾಡಿಕೊಂಡು ಗೋಮಾತೆ ಅಕ್ಷರದಿಂದಲೇ ಜೀವಿಸುವ ನಿನ್ನನ್ನು ನಾನು ಹೊರೆಯದವನೇ. ಅದರಲ್ಲಿ ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ತಂದೆ. ನನಗೆ ಆ ಕ್ಷೀರವೆಂದರೆ ಬಹು ಮುಖ್ಯವಲ್ಲವೇ? ಆ ಕ್ಷೀರವನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ಅದು ನನ್ನ ಎಂಜಲಾಗಿರುವುದಲ್ಲ ದೇವ. ವಿದುರ, ಹಿಂದೆ ಭಕ್ತ ಕುಚೇಲನು ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತರಾದ ಶಬರಿಯು ಕತ್ತಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯಂತೂ ಮರೆಯುವಂತಿಲ್ಲ. ಇವೆಲ್ಲಕ್ಕಿಂತಲೂ ನಿನ್ನಲ್ಲಿರುವ ಗೋಮಾತೆ ಅಕ್ಷರವು ಅತಿ ಉತ್ತಮವಾದುದು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾವಿದ್ರ. ಪರಮಾತ್ಮ, ನಿನ್ನ ನೈವೇದ್ಯಕ್ಕೆಂದಿಟ್ಟಿದ್ದ ಹಾಲನ್ನೆಲ್ಲ ನಿನ್ನ ನಾಮಸ್ಮರಣೆ ಮಾಡುತ್ತಾ ತಾನೇ ಸೇವಿಸಿಬಿಟ್ಟನಲ್ಲ ದೇವ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾವಿದ್ರ. ಪರಮಾತ್ಮ, ವಿದುರ. ಪರಮಾತ್ಮ, ನನ್ನನ್ನು ಪರೀಕ್ಷಿಸಿವೆ ಅಥವಾ ಪರಿಹಾಸಗೈಯುವ ದೇವ? ಆಗಬಹುದು ದೇವ. ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕೂಡ ಇಲ್ಲವೆಂದು ಹೇಳುತ್ತಿರುವಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರವು ನಿನ್ನ ತಮ್ಮ ನಾಲಿಗೆ ತುದಿಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವಂತಿಲ್ಲ ವಿದುರ? ನೋಡುತ್ತಿರು, ನಾನು ಸೇವಿಸಿ ಮಿಕ್ಕ ಕ್ಷೀರವು ವಿದುರ, ಅಲ್ಲಿ ನೋಡು, ನಾನು ಸೇವಿಸಿ ಮಿಕ್ಕ ಕ್ಷೀರವು ದುರ್ಯೋಧನ ಆಸ್ಥಾನದ ಮುಂದೆ ಕ್ಷೀರ ಸಾಗರವಾಗಿ ಹರಿಯುತ್ತಿರು. ಅಲ್ಲಿ ನೋಡು ವಿದುರ. ಪರಮಾತ್ಮ, ವಾಸುದೇವ, ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ಪರಮಾತ್ಮ, ವಾಸುದೇವ, ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ವಾಸುದೇವ. ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯವು ಬಲು ಹಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯವು ಬಲು ಹಮರ. ಪಾಮರರೊಳ್ಳು ನೀ ಕರುಣೆಯ ತೋರಿ. ಪರಮಾತ್ಮ, ಪಾಮರರೊಳ್ಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಚಿರ ಸಾಗರ
ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ ಸಾಗರ ಶಯನ ಶಿರಸಾಗರ ಶಯನ ಸಾಗರ ಶಯನ ಪರಮಾತ್ಮ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದಿ. ನಿನ್ನ ಮಹಿಮೇನೇನು ಆ ತಾಯಿಯಾದ ಯಶೋಧ ದೇವಿಯೊಬ್ಬಳೇ ಅರಿಯಬಲ್ಲಳು. ಈ ಪಾಮರಾದ ನನ್ನನ್ನು ಹೇಗೆ ಅರಿಯಲು ಸಾಧ್ಯ? ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ವಿದುರ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡಿಸಲು ಹೋಗುತ್ತಿರುವುದು ಕ್ಷಾಂಗನೀಯವಾದದ್ದು. ಅವರನ್ನು ಕೈ ಬಿಡದಂತೆ ನಡೆಸುವ ಭಾರವು ನಿನ್ನದೇ ದೇವ, ನಿನ್ನದೇ. ವಿದುರ, ಪರಮಾತ್ಮ ಏಕೆಂತು ವಿದುರ ವಿಚಾರ, ಏಕೆಂತು ವಿದುರ ವಿಚಾರ, ತಿಳಿದು ಮನದಿ ಬಲು ಸಡಗರದು ಏಕೆಂತು ವಿದುರ ವಿಚಾರ. ವಿದುರ, ಪರಮ ಭಕ್ತಿ ಸದಗಿರಲು ಏತಕ್ಕೆ, ಪರಮ ಭಕ್ತಿ ಸದಗಿರಲು ಏತಕ್ಕೆ, ಬಯಲು ಭ್ರಾಂತಿಯೇ ಮರುಗುವೆ ಏಕೆ, ಬಯಲು ಭ್ರಾಂತಿಯೇ ಮರುಗುವೆ ಏಕೆ, ಭವಸಾಗರವಾಡಿಸುವೆನು ನಾ, ಭವಸಾಗರವಾಡಿಸುವೆನು ನಾ, ಪರಮ ಭಾಗವತ ಮಸ್ತಕಮಣಿಯ, ಪರಮ ಭಾಗವತ ಮಸ್ತಕಮಣಿಯ, ಏಕೆಂದು ತಿಳಿದು ಮನದಿ ಬಲು ಸಲಗರದಿರುವುದು ವಿದುರ. ಪರಮಾತ್ಮ, ನಾನು ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವು ಏಕಾಂತ ವಿಚಾರಗಳನ್ನು ಮಾತನಾಡಿಕೊಂಡು ರಾಜ್ಯಸಭೆಗೆ ಬರುವೆನು. ನೀನು ಕೂಡ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವೂ ಸಹ ನಡೆಯುವುದು, ನೀನು ಸಹ ನೋಡುವೆಂತೆ. ವಿದುರ, ಪರಮಾತ್ಮ, ನಿನ್ನಲ್ಲಿರುವ ಧನಸ್ಸನ್ನು ತಪ್ಪದೆ ತೆಗೆದುಕೊಂಡು ಬಾ. ವಿದುರ, ಪರಮಾತ್ಮ, ವಿದುರ, ಆ ಪಾಂಡವರನ್ನು ಕಂಡರೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಮಮಕಾರ ಆಗಬಹುದು. ಪರಮಾತ್ಮ, ಪರಮಾತ್ಮ, ವಿದುರ, ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವನಮಾಲ. ಪರಮಾತ್ಮ, ವಿದುರ, ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ. ಪರಮಾತ್ಮ, ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಪರಮಾತ್ಮ, ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಹರಿಚರಣ ವೇದ ಪರಾಯಣ. ಪರಮಾತ್ಮ, ಹರಿಚರಣ ವೇದ ಪರಾಯಣ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವನಮಾಲ. ಪರಮಾತ್ಮ, ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ
ಗೋಪಾಲ ಗೋವಿಂದ ಗೋಪಾಲ ನಾನೆಂದು ಬರೆಯುವೆನು. ಹಾಗೆ ಶಕುನಿ, ನಿನ್ನ ಶತ ಸಹೋದರರನ್ನು ಕೊಂದ ಆ ದುರ್ಯೋಧನನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದಿದ್ದೆಯಲ್ಲ, ಮರೆತೆಯ ಶಕುನಿ ಆ ನಿನ್ನ ಶಪಥವನ್ನು? ಮರೆತೆ ಬಿಟ್ಟೆಯಾ ನಿನ್ನ ಶಪಥವನ್ನು? ಏನಾಯಿತು ಏನಾಯಿತು ಶಕುನಿ? ಹೇಳು, ಏನಾಯಿತು ಆ ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲಗಳೆತ್ತಿರುವ ಹದಮ ಮರುಳುಗಳೇ ಸಾಕು. ಏನಿ ಕೂಕ ಹುಕ್ ಶೀತತಿಯ ಹೋ ಅಂದವ ಮಾತ್ಸರ್ಯದ ಮಹಾನಿಪುಣ ಅಖಂಡ ಬರದ ಖಂಡಕ್ಕೆ ಕೂಕ ಹುಚ್ಚೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲರಾಜ ಶಕುನಿಗಳ ನಿಮ್ಮಗಳ ಸರಸ ಸಲಾಟ ಸಾಧು ಎಲವೋ ದುರ್ಳ ದುರ್ಮದಾಂಧ ದುರ್ಕೀಟ ದುರ್ಬೀಜ ದುರ್ಯೋಧನನೇ ಕೇಳು. ನಾನು ನನ್ನ ಜನ್ಮದಾತರು, ನನ್ನ 99 ಮಂದಿ ಸಹೋದರರು ಕಾರಣವಿಲ್ಲದೆ ನಮ್ಮನ್ನು ಬಂಧಿಸಿ ಕತ್ತಲೆಯ ನಿನ್ನ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಹಿಂಸೆ ಅದನ್ನು ನಡೆಸಿಕೊಂಡರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ಕೈಗಾಲುಗಳು ಗಡಗಡಗಡುತ್ತಿರುವವು. ನನ್ನ ಹೃದಯಕ್ಕೆ ಏಕಕಾಲಕ್ಕೆ ಸಾವಿರಾರು ಬಾಣಗಳ ದಾಡಿಯಂತೆ ಭಾಸವಾಗುತ್ತಿರುವುದು. ಹಬ್ಬ ನನ್ನ ಹೃದಯದಲ್ಲಿ ಒತ್ತಿ ಉರಿಯುತ್ತಿರುವ ಈ ಬೆಂಕಿ ಜ್ವಾಲೆಯು, ಈ ಬೆಂಕಿಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಸೋದರ ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗದಗ 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 ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರೋ ಲೇಖಕರಾದ ದಗದಗ 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 ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಅರಳಿದ ದಾಹ ಎಲ್ಲೆಲ್ಲೂ, ಅರಳಿದ ದಾಹ ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂಶದರು. ಅರಳಿದ ದಾಹ ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂಶದರು. ದಗದಗ 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 ನೆತ್ತಿದ ದೇಶಕ್ಕಾಲೆ ದಹಿಸುತ್ತಿರುವುದು ಲೋಕಕರಾಳೆ.
ಕುರಿಪತಿ ತಂದೆ ಹತ್ತಿನಾವತಿಯ ಸೆರೆಯೊಳಗಿಟ್ಟನು. ಕೌರವ ಸೋಲಿಸಿ ಎಮ್ಮನು ಕುರುಪತಿ ತಂದ ಹತ್ತಿನಾವತಿಯ ಸೆರೆಯೊಳಗಿಟ್ಟು ಅಣ್ಣದ ಮಂದಿರು ನೂರ್ವರು ನಾವು, ಅಣ್ಣದ ಮಂದಿರು ನೂರ್ವರು ನಾವು 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 ಅಣ್ಣದ ಮಂದಿರು ನೂರ್ವರು ನಾವು ಯಮಗೊದಗಿದು ಸರಮಣೆಯಳು ತಾವು. ಅಣ್ಣದ ಮಂದಿರು ನೂರ್ವರು ನಾವು ಯಮಗೊದಗಿದು ಸರಮಣೆಯಳು ತಾವು. ದಗದಗ 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 ನೆತ್ತಿದ ದೇಶಜ್ವಾಲ್ ಕೈಸುತ್ತಿರುವುದು ಲೋಕಸರಾಳೆ. ದಗದಗ ನೆತ್ತಿದ ದೇಶಜ್ವಾಲೆ ಕೈಸುತ್ತಿರುವುದು ಲೋಕಕರಾಳೆ. ನೂರರಲ್ಲೊಬ್ಬನೇ ಉಳಿದನೀಗ ತೀರದಲ್ಲೊಂದು ಸಾಲವ ಬೇಗ. ನೂರರಲ್ಲೊಬ್ಬನೇ ಉಳಿದನೀಗ ತೀರದಲ್ಲೊಂದು ಸಾಲವ ಬೇಗ. ದಗದಗ 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 ನೆತ್ತಿದ ದೇಶಜ್ವಾಲ್ ದಹಿಸುತ್ತಿರುವುದು ಲೋಕಕರಾಳೆ. ದಗದಗ ಹೇಳವೋ ದುರುಳ ದುಷ್ಟ ದುರ್ಮದ ಅಂದ ದುರ್ಜಾತನೇ ಕೇಳು. ನಿನ್ನಂತೆ ನಾನು 100 ಜನ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ರಾಜರುಗಳನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿಕೊಂಡು ಶಕುನಿ ಸಾರ್ವಭೌಮನಿಗೆ ಬಹುಪರಾಕ್, ಸೌಬಲರಾಜನಿಗೆ ಬಹುಪರಾಕ್, ಜೈ ಪರಾಕ್. ಏಕಚಕ್ರಾಧಿಪತ್ಯವನ್ನು ಸಾಧಿಸಿಕೊಂಡು ಸಮಸ್ತ ರಾಜರುಗಳನ್ನು ವಾಲಿಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಯಿತು. ಆದರೆ ಅದೆಲ್ಲವೂ ಗಾಳಿ ಗೋಪುರವಾಯಿತು, ಗಾಳಿ ಗೋಪುರವಾಯಿತು, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಗುರುರಾಜ, ನೀನು ಚಂಡ, ನಾನು ಮಹಾ ಪ್ರಚಂಡ. ಈ ಶಕುನಿಯೊಡನೆ ಸರಸ ಸಲ್ಲಾಪ ನಿಮ್ಮಗಳ ಸರಸ ಸಲ್ಲಾಪ ನಿನ್ನನ್ನು 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 ಅಡಿಗಡಿಗೋ ಅಡ್ಡಗಟ್ಟಿ ಅಡ್ಡ ದಾರಿಯನ್ನೇ ಇಳಿಸುವೆನು. ಇವು ದಾಳಗಳಲ್ಲವೋ ಮರುಳೆ, ಇವು ದಾಳಗಳಲ್ಲವೋ, ಇವು ದಾಳಗಳಲ್ಲವೋ ಮರುಳೆ, ಇವು ಬರೀ ದಾಳಗಳೆಂದರುತ್ತೀಯ.
ಇವು ಬರೀ ದಾಳಗಳಲ್ಲ, ನಿನ್ನ ಕುಲವನ್ನೇ ನಾಶ ಮಾಡಲು ಬಂದಿರುವ ಎನ್ನ ಜನ್ಮದಾತನ ಮೂಳೆಗಳು, ಎನ್ನ ಜನ್ಮದಾತನ ಮೂಳೆಗಳು. ಏ ಮರುಳೆ, ಇವನುಗಳನ್ನು ಬರೀ ದಾಳಗಳಂದೆನ್ನಿರುತ್ತೇನೋ ಮರುಳೆ? ನೀನು ರತ್ನ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿರುವುದು ಈ ದಾಳಗಳಿಂದಲ್ಲವೇನೋ ಮರುಳೆ? ಈ ದಾಳಗಳಿಂದಲ್ಲವೇ? ದಾಳಗಳು ಅಂದು ತುಂಬಿದ ರಾಜಸಭೆಯಲ್ಲಿ ಧರ್ಮರಾಜ, ಭೀಮಾರ್ಜುನರು, ನಕುಲ ಸಹದೇವರು ಕೈ ಕಟ್ಟಿ ನಿನ್ನ ಬಳಿ ದೇಹಿ ಎಂದು ತಲೆ ತಗ್ಗಿಸಿ ಕೂತಿದ್ದು ಈ ದಾಳಗಳಿಂದಲ್ಲವೇನೋ ಮರುಳೆ? ಈ ದಾಳಗಳಿಂದಲ್ಲವಾ ಅಂದು ರಾಜಸಭೆಯಲ್ಲಿ ಪಾಂಚಾಲಿ ವಸ್ತ್ರಾಭರಣಕ್ಕೆ ಕಾರಣವಾಗಿದ್ದು ಈ ದಾಳಗಳ ಬರಲೇ? ಏ ಬೆಪ್ಪ, ಏ ಕಪ್ಪ, ದುರ್ಯೋಧ ಕುಲ ಕೌರವನೇ ಕೇಳು, ಈ ದಾಳಗಳಿಂದ ಕಳು ಮರುಳೆ. ಪಾಂಡವರು ವನವಾಸ, ಅಜ್ಞಾತವಾಸ, ಅರಣ್ಯವಾಸವನ್ನು ಮಾಡಿದ್ದು ಈ ದಾಳಗಳಿಂದಲ್ಲವೇ? ಮುಂದೆ ನಿನ್ನ ಕುರುವಂಶವು ನಾಶವಾಗುವುದು ಈ ದಾಳಗಳಿಂದ. ಧರ್ಮರಾಜನು ತನ್ನ ಧರ್ಮವನ್ನು ಬಿಡದೆ ಈ ಅಖಂಡ ಭಾರತ ಕೊಂಡವನ್ನು ಆಳುವುದು ಈ ದಾಳಗಳಿಂದ. ಈ ದಾಳಗಳಲ್ಲವೂ ನನ್ನ ತಂದೆಯ ಮೂಳೆಗಳು, ಎನ್ನನುಜರ ಮೂಳೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಎನ್ನನುಜರ ದೇಹದ ಮೂಳೆಗಳು, ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ಎಲ್ಲವೋ ಕುಲ ಕೌರವ, ಎನ್ನ ತಂದೆತ ಮಂದಿರಗೋಳು ಮುನ್ನ ನಿನ್ನ ಕುರುವಂಶವೇ ಹಾಳು. ಎನ್ನ ತಂದೆತ ಮಂದಿರಗೋಳು ಮುನ್ನ ನಿನ್ನ ಕುರುವಂಶವೇ ಹಾಳು. ಕುಲ ಕೌರವ ಕಾಳ ಸರ್ಪವ ತುಳಿದೆಚ್ಚರಿಸಿ ಕುಲ ಕೌರವನ ಕೇಳು. ಸರ್ಪವ ತುಳಿದೆಚ್ಚರಿಸಿ ಕುಲ ಕೌರವನ ಕೇಳು. ನಾಳೆ ನಡೆಯುವ ಘೋರ ಕಾಳ ಕೌರವರ ನಗರ ಸಾಲು ಸಾಲು. ಎಲ್ಲವೋ ಕೌರವ, ನಾಳೆ ನಡೆಯುವ ಘೋರ ಕಾಳಗ ಕೌರವರ ನಗರ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಎಲ್ಲವೋ ದುರ್ಯೋಧನ, ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧೂಳನ್ನು ಕೇಳು. ಸರ್ಪ ಕಿರೀಟ
ಆಯುಧವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳು. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನೆದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೆ ಇವುಗಳ ದಾಳಗಳಲ್ಲವೋ. ದಾಳಗಳಲ್ಲವ ಇವುಗಳು ದಾಳಗಳಲ್ಲವ ಮರುಳ ಇವುಗಳ ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಜನ್ಮನುಜರ ದೇಹದ ಮೂಳೆಗಳು. ಜನ್ಮದಾತನನ್ನೊಳಗೊಂಡ ಜನ್ಮನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು 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 ಮೂಳೆಗಳು. ಎಲವೋ ಕೂಳ ಕೌರವ, ಒಂದು ನಿರಾಪರಾಧಿಗಳ ನಮ್ಮನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ಹಬ್ಬ. ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ ಅಲ್ಲ. ಅಯ್ಯೋ ದುರ್ವಿಧಿಯೇ, ಅದನ್ನೆಲ್ಲವೂ ಜನ್ಮದಾತನು ಸಹೋದರರು ತಿಂದರು ಸಾಯುತ್ತಿದ್ದರು, ತಿನ್ನದಿದ್ದರೂ ಸಾಯುತ್ತಿದ್ದರು. ಆದರೂ ಅವರು ಅದನ್ನೆಲ್ಲ ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರಿರುವಂತೆ ನೋಡಿಕೊಂಡು ಅವರೆಲ್ಲರೂ ಹಸುವೆಯಿಂದ ಒಬ್ಬೊಬ್ಬರಾಗಿ ಹತರಾದರು. ಸುಯೋಧನ ಹತರಾದರು. ಆದರೂ ಚಿಂತೆ ಇಲ್ಲ ಕುರುಚಕ್ರೇಶ್ವರ. ನೀನು ಚಂಡನಾದರೆ ನಾನು ಮಹಾಪ್ರಚಂಡ. ಈಗ ನನ್ನ ಮನಸ್ಸಿನಲ್ಲಿ ಯಾವ ಆಸೆ ಆಕಾಂಕ್ಷೆ ಯಾವುದು ಇಲ್ಲ. ಕೃಶವಾಗಿರುವ ಈ ದೇಹವನ್ನು ಅಣುವಾಗಿ ಕತ್ತರಿಸಿ ಯಾಕದರು. ಪ್ರತಿಯೊಂದು ಅಣುವಿನಲ್ಲೂ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯು ಎಂಬ ಮಾತ್ರದ ಕಿಡಿಯ ಹೊರತು ನನಗಾವ ಆಶಾಕಾಂಕ್ಷೆಗಳಿಲ್ಲವೋ. ಕುರುವಂಶ ಕುಲಕಾಂಕ್ಷ ಸ್ವರೂಪನೇ, ನನಗಾವ ಆಶಾಕಾಂಕ್ಷವೂ ಇಲ್ಲ. ಅಧಿಕಾರದಿಂದ ಕೊಬ್ಬಿ ಮೆರೆಯುತ್ತಿರುವೇನೋ ದುರ್ಯೋಧನ. ಎಲ್ಲಿಯ ತನಕ ನಿನ್ನ ಅಧಿಕಾರ, ಎಲ್ಲಿಯ ತನಕ ನಿನ್ನ ಅಹಂಕಾರ. ಈ ಭರತ ಕಂಡ ಭೂಮಿಯನ್ನು ಆಳಿ ಹೋದ ಸಹಸ್ರಾರು ರಾಜ ಮಹಾರಾಜರೇ ಮಣ್ಣಲ್ಲಿ ಮಣ್ಣಿಡಿದು ಮಸಣವೊಂದು ಸೇರಿ ಹೋಗಿರೋರು. ನೀನ್ಯಾವ ಲೆಕ್ಕವೋ ಮರುಳೆ. ಎಲ್ಲಿಯ ತನಕ ನಿನ್ನ ಅಧಿಕಾರ, ಎಲ್ಲಿಯ ತನಕ ನಿನ್ನ ದರ್ಪ, ಎಲ್ಲಿಯ ತನಕನ ದಪ್ಪ. ಅಧಿಕಾರ 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 ಮದದಿಂದ ಕೊಟ್ಟು ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ.
ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊದ್ದು ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾದ ತುಂಬಿ ಅದು ನಿನ್ನ ಮನದಲ್ಲಿ, ಅತಿಯಾದ ತುಂಬಿ ಅದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಇದು ಅಧಿಕಾರ ದರೆಯಾಳು ಆದ ಇದೆ ನಿನ್ನ ಮನದಲ್ಲಿ, ದರೆಯಾಳು ಆದ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನವ ಹಿಡಿದು ನಿಲ್ಲೋ ವೀರ ಪಾರ್ಥನೋ, ಶೂರದನವ ಹಿಡಿದು ನಿಲ್ಲೋ ವೀರ ಪಾರ್ಥನೋ. ಅನ್ಯಾಯವಾಗಿ ಅಯ್ಯೋ ಸೂತಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡೋ ಸೂತಕರ್ಣನು. ಸಿಡಿದೆದ್ದು 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 ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಾಹ್ಮಣ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಅಧಿಕಾರ ಅಧಿಕಾರವಿದೆ ಎಂದು ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯಬೇಡವೋ ಮೂರ್ಖ. ಎಲ್ಲಿಯ ತನಕ ನಿನ್ನ ಅಧಿಕಾರ ಇರಲಿ. ಹೊಂದು ಹೊಂದು ಅವನು ನೀಡುತ್ತಿದ್ದ ಚಿತ್ರವಿಚಿತ್ರಾಂಶಗಳನ್ನು ನೆನೆಸಿಕೊಂಡರೆ ನನ್ನ ರಕ್ತವು ಕೊತ ಕೊತನೆ ಕೊತ ಕೊತನೆ ಕೊತ ಕೊತನೆ ಕೊತ 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 ಕೊತನೆ ಕೊತ ಕೊತನೆ ಕೊತ ಕೊತನೆ ಕುದಿಯುತ್ತಿರುವುದು ಸುಯಾದನ. ಕೊತ ಕೊತನೆ ಕುದಿಯುತ್ತಿರುವುದು ತಾಯಿಯ ಕಣ್ಣೀರಿಂದ ತೊಯ್ದು ಗುರುವಿನಿಂದ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ಹಳಬೇಡಿರಿ ಹಳಬೇಡಿರಿ
ಭಾಗ್ಯ ಸಹೋದರರೇ, ಹಳಬೇಡಿರಿ. ನಾನು ನಿಮ್ಮೆಲ್ಲರ ಸೇಡಿಗೆ ಪ್ರತೀಕಾರವಾಗಿ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಪ್ರತೀಕಾರಕ್ಕೆ ಪ್ರತೀಕಾರವೆಂಬಂತೆ ನಿಮ್ಮೆಲ್ಲರ ಸೇಡನ್ನು ತೀರಿಸಲು ನಾನು ಉಳಿದಿರುವೆನು. ಯಾವಾಗ ಆ ದುರ್ಯೋಧನ ಹೆಂಡತಿ ಭಾನುಮತಿ ಮಂಡೆ ಕೆರೆದು ಮುಂದೆ ಆಗುವಳು, ಅಲ್ಲಿಯ ತನಕ ಎಲ್ಲಿಯ ತನಕ ವಿಶ್ರಾಂತಿ, ಸಮಾಧಾನ. ಎಲ್ಲೆಲ್ಲವೋ ಕೂಳ ದುರ್ಯೋಧನನೇ, ಕೊನೆಗೆ ಒಂದು ನಿಟ್ಟುಸಿರಲು ಬಿಡವಲಾದರೆ ನಿನ್ನನ್ನು, ನಿನ್ನ 99 ಮಂದಿ ಸಹೋದರರನ್ನು ನರಕದಲ್ಲಿ ನಿರಂಜನ ಮಾಡುತ್ತುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಆಗುವ ಕುರುಕ್ಷೇತ್ರ ಯುದ್ಧದಲ್ಲಿ ಅತಿ ಭಯಂಕರವಾಗಿರೋದು ಕುರುರಾಜ, ಅತಿ ಭಯಂಕರವಾಗಿರುವುದು. ನಿನಗಾಗಿ ಒಂದೇ ಒಂದು ಕಣ್ಣೀರಿಡಲು ಇಲ್ಲದಾಗಿ ನರಕದ ಮಾರ್ಗವನ್ನೇ ಹಿಡಿಸುವೆನು. ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ ಅಲ್ಲವಯ್ಯ, ನಿನಗೆ ವೈರಿಗಳಾದ ಬಡ ಪಾಂಡವರಿಗೆ ಎನ್ನುವ ನಿನ್ನ ಆಗಮನವಾಯಿತು. ಹೇಳು ರಾಜ, ಇಷ್ಟೊಂದು ಅವಸರ ಬೇಕೆ? ಮಾವ, ಹೇಳು ಸುಯೋಧನ. ಮಾಡಿದುದು ಯುಕ್ತವೇ? ಅದೇ ಚಿಂತೆ ಏಕೆ ಕುರುರಾಜ? ಕೃತವರ್ಮ, ಜಯದ್ರಥ, ಇನ್ನು 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 ಜಾಸ್ತಿ ಜನ ನಿನ್ನ ಸಹಾಯಕ್ಕಾಗಿ ಅದೇ ಸೈನ್ಯ ಹಿಡ್ಕೊಂಡು ಡಗ ಅಂತ ಬಂದವರೊಂದು ತಿಳಿತು ದೂತನು ತಂದನಲ್ಲ. ಚಿಂತೆ ಏಕೆ ಕುರುರಾಜ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳು ಬಲಗಳಿಂದ ಆ ಪಾಂಡವ ಸಮಸ್ತ ಸೈನ್ಯವನ್ನೇ ಧ್ವಂಸ ಮಾಡಿಬಿಡುವನು. ಆದರೆ ಈ ಜ್ಞಾತ ಹಿಂಸೆ, ಸಹ್ಯೂತ ಕಲಹ ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು. ನಾನು ಅವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಸಾರ್ವಭೌಮ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೇ. ಅದು ನಿನಗೆ ತಿಳಿದಲ್ಲವೇ? ಅವನ ಮಾತು ಪರಿಗ್ರಹವಲ್ಲ, ಬಿಡುವ ಸುಯೋಧನ. ಸಹೋದರ ಸಹೋದರ ಯದುನಂದನನು ಚರಿತ್ರಾನ್ವಿತ ಗೆಳೆಯ ವಿಪುರನಂ ಸಂಧಿಸಲ್ ಜನಕುಟೀರಕ್ಕೆ ಹೋಗಿರ್ತಾನೆ. ಜನಕುಟೀರಕ್ಕೆ ಹೋಗಿರ್ತಾನೆ ಸಹಿಸಲ ಸದಳವು ಎನಗೆ ಅಗ್ರಜ. ಅಗ್ರಜ ಸಹೋದರ, ನಾನು ನೋಡಿ ಕೃಷ್ಣ ಗೈದ ಕಾರ್ಯ ಬಾ. ಅಗ್ರಜ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಬಾ. ವಿದುರಾದ ಮನೆಯೋಳದ ಮಾನು ತಿಂಡಿಯ, ವಿದುರಾದ ಮನೆಯೋಳದ ಮಾನು ತಿಂಡಿಯ, ವಿದುರಾದ ಮನೆಯೋಳದ ಮಾನು ತಿಂಡಿಯ. ಮೊದಲದಿ ಬುಂದಿಸಿ ಉದದಿ ಬರುವನು
ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದಾ ಕಾರ್ಯವ ಸಹೋದರ ಕೊಲ್ಲಗೈದ ಪರಿಯ ಎಲ್ಲವ ನೋಡಲು ಕೊಲ್ಲಗೈದ ಪರಿಯ ಎಲ್ಲವ ನೋಡಲು ಕೊಲ್ಲಗೈದ ಪರಿಯ ಎಲ್ಲವ ನೋಡಲು ಇಲ್ಲದಿ ಮನಸ್ಸು ಕಲ್ಲಣಿ ಕುದಂಡ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದಾ ಕಾರ್ಯವ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರು. ನಡೆ ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರ ನಿರೀಕ್ಷಿಸುವನೇ ಅಣ್ಣ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ಮುರುಕು ಜೋಪಡಿಯ ತಿರುಕ ವಿದುರನ ಮನೆಯನ್ನು ಆಶ್ರಯಿಸಿರುವನು. ನೋಡಿದೆಯಾ ಅಣ್ಣ ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಸಹೋದರ. ಮತ್ತೆ ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತೆ ಯಾರಿರೋರು ಹೇಳು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಎಂದಿರುವನು. ನಡೆ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಸಹೋದರ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಬಲ ಸಹೋದರ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಮುರಾರಿ ಕೃಷ್ಣನ ಕುಂಕುಮ ಜಾಲದ ಮೂಲವ ತಿಳಿಯುವುದು ಅಕ್ಕಳವೈ ಮಾವ. ಮುರಾರಿ ಕೃಷ್ಣನ ಕುಂಕುಮ ಜಾಲದ ಮೂಲವ ತಿಳಿಯುವುದು ಅಕ್ಕಳವೈ. ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ನಲ್ಲಯರ ಗೊಲ್ಲನ ಮರ್ಮವನ್ನೇ ಬಲ ಸಹೋದರ ನಲ್ಲಯರ ಆ ಗೊಲ್ಲನ ಮರ್ಮವ ತಿಳಿಯುವ ಈ ಗುರುತುವುದೇ. ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಆದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ಚಚೆ ಕೇಳಿದ್ಯಾ ಮಾವ ಅಣ್ಣನ ಮಾತುಗಳನ್ನ? ಕೌರವೇಶ್ವರನಾದ ನೀನು ಕೃಷ್ಣನೊಂದಿಗೆ ಮಧುರ ಬಾಂಧವ್ಯಕ್ಕೆ ಸಮ್ಮತಿಸುವುದೇ ನನಗೊಪ್ಪದು. ಸಹೋದರ ನೋಡಿದೆ ಮಾವ, ನನ್ನ ಸಹೋದರನ ಕ್ರೋಧಾಗ್ನಿಯ ಸ್ವರೂಪವನ್ನ ಮದಿಸಿದಾನೆ ಅಂತಾದರೂ ಸಾಟಿಯಾಗಬಲ್ಲದೆ ಈ ನನ್ನ ಸಹೋದರನಿಗೆ ಅಬ್ಬಬ್ಬಾ, ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಮಾವ, ಈಗೇನು ಮಾಡುವುದು? ಕೃಷ್ಣನ ಮಾತಿಗೆ ಸಮ್ಮತಿಸುವುದೇ ಅಥವಾ ಬಿಡುವುದೇ? ಕೃಷ್ಣರು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುಡುಕು ಜೋಪರಿನ್ನೇ ಆಶ್ರಯಿಸಿದ್ದನೇ ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಮಾವ, ಭಕ್ತಿ ವೈರಾಗಳ ನೆಪದಿಂದ ವಂಚಿತನಾಗಿ ನೀ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಎಲ್ಲಾ ದ್ರೋಹಿ. ಭರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮೂಲನೆಗೆಂದೇ ಅವತರಿಸಿರುವನಯ್ಯ. ಜಾರಸಂಧ, ಶಿಶುಪಾಲರು ಇವರುಗಳೆಂತಹ ನಿನ್ನಗೆ ಮಿತ್ರರಾಗಿದ್ದರು. ಮಾವ, ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಸಹೋದರರ ಸುರಪಾನ ಸಮರ್ಥನಾಗಿ ರಾಜಲಕ್ಷ್ಮಿಯನ್ನು ತಾನ ವಶಪಡಿಸಿಕೊಂಡು ಇಂಥವನಿಗೆ ಮನ್ನಣೆ ಏಕೆ ಕುರುರಾಜ? ಹಾಗಾದರೆ ನನ್ನನ್ನು ಆ ದಿನ ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತ ಕಾರ್ಯವೇ?
ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಅಲ್ಲವೇ ಮಾವ? ಕೃಷ್ಣನಿಗಿಂತ ಆತನ ಯುಜೋನ್ಮತಕ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸಂಧಾನಕ್ಕೆ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಯ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಿದನು. ಮಾವ, ಆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಾಣಿ ಇವುಗಳನ್ನೆಲ್ಲ ಹಿಂದಿನಿಂದ ಅಭ್ಯಾಸ ಮಾಡಿದ ಕೌರವೇಶ್ವರ. ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಮತ್ತೇನು ಮಾಡಬೇಕು? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಓಹೋ, ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನು ಕಾರಣವಾಗಿ ಅಲ್ಲವಯ್ಯ. ಆ ಪಗಡೆ ಆಟದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿದ್ದಕ್ಕೂ ನಾಶವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗದಲ್ಲಿಡುವುದು ನಿನಗೆ ಉಚಿತ ಕಾರ್ಯವಲ್ಲ. ಪಾಂಡವರ ರಾಜ್ಯವನ್ನೇ ಬಯಸುವುದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲು, ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯವೃತ್ತಿ ಏಕೆ ಆ ದೇಹಿ ಎಂದು ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಭಾರಿ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನಂದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು. ನಡೇ ಸುಯೋಧನ. ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ಮಾವ. ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲ ಕಗ್ಗಲಿನಂತೆ ಅಚಲ. ಸಿಗಿವೆಂರಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿಸಲು ಚಕ್ರವರ್ತಿಯಾದ ಎನ್ನ ಕೆಳಗಿದ ಅದನ್ನತ್ತ ದುರ್ಳ ದುಷ್ಟ ದೂತರೆ ಸಿಗಿವೆಂರಣದಲ್ಲಿ ಪಾಂಡವರ. ಆ ದುರುಳ ಭೀಮನೊಡನ ಸೀಳುತ್ತ ಅವನ ಕರಳು ಬಗೆದು ರಕ್ತ ಕುಡಿಯುತ್ತ ಈ ಹೃದಯ ಬಿಡಿದು ಕೆಳಕು ಆ ಪಾರ್ಥ ನೆರೆಯನ್ನು ಬೇಕೆ. ಆ ದುರುಳ ಭೀಮನೊಡನ ಸೀಳುತ್ತ ಅವನ ಕರಳು ಬಗೆದು ರಕ್ತ ಕುಡಿಯುತ್ತ ಈ ಗದೆ ಬಿಡಿತು ನನಗೆ ಆ ಪಾರ್ಥ ನೆದೆಯನ್ನು ಮೆಟ್ಟಿ ಬರದೆ ನಾಮ್ ಗೆಳೆದು ಚಲದೆ ನಾಮ್ ಮೆರೆದು ವೈರಿ ಮದ ಬರುದು ಗೆಲ್ಲುವೆ ಜಯಿಸುವೆ ಗಳಿಸುವೆ ಪಡ 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 ನಾನೀಗ ಸಿಗುವೆ ಮರಣದಲ್ಲಿ ಪಾಂಡವರ. ಎಲ್ಲಿ ಹೋದರೇನು ನಿಮ್ಮ ಉಳಿಸಲು ಚಕ್ರವರ್ತಿಯಾದ ಎನ್ನ ಕೆಳಗಿದ ಮದೋನ್ಮತ್ತ ದುರುಳ ದುಷ್ಟ ದೂತರ ಸಿಗುವೆ. ನಡೆ ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಶಕುನಿಯು ನಿನ್ನನ್ನು ಬಿಟ್ಟೆಲ್ಲಿಗೆ ತಾನು ಹೋದಾನು. ನಡೆ
ಇಗೋ ನಿನ್ನ ವಿನಾಶ ಕಾರ್ಯ ಆರಂಭ. ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ ನಡೆ. ದ್ವೇಷವೆಂಬ ವಿಷ ಜ್ವಾಲೆಯನ್ನು ಒತ್ತಿಸಿದೆಯಲ್ಲವೇ, ಅದು ಎಂದು ದಗ 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 ದಗನೆ ಹತ್ತಿ ಉರಿಯುತ್ತಿದೆ. ಶಕುನಿ ಎಂಬ ಮೂರಕ್ಷದ ಅರ್ಥವನ್ನೇನಾದರೂ ಬಲ್ಲೆಯ ಮರುಳೆ? ಶ ಎಂದರೆ ಶಕ್ತಿ ಪ್ರಧಾನ, ಕೋ ಎಂದರೆ ಕುರು ಸಂಜಾತನನ್ನು, ನೀ ಎಂದರೆ ನಿರ್ಮೂಲ ಮಾಡುವವನೇ. ಏ ಮೂರಕ್ಷರದ ಶ ನೀ